ಅವಳೆಂತ ಮಾಡುದು ಅಕ್ಕ? ಶೂ ಹಾಕುದು. ಅವಳು ವರ್ಷಕ್ಕೊಂದ್ಸಲ ಶೂ ಹಾಕುದಲ್ಲ. ಶೂ ಹಾಕುದಾ? ನೈಟ್ ಫುಲ್ ಕತ್ತಲೆ ಮಾಡ್ತಾರೆ. ಹಲೋ ಫ್ರೆಂಡ್ಸ್, ಅವಳೆಂತ ಮಾಡುದು ಅಕ್ಕ? ಶೂ ಹಾಕುದು. ಅವಳು ವರ್ಷಕ್ಕೊಂದ್ಸಲ ಶೂ ಹಾಕುದಲ್ಲ. ಶೂ ಹಾಕುದಾ? ನೋಡಿ, ಟೈಮ್ ಇಲ್ಲ ಮನೇಲಿ ಶೂ ಹಾಕ್ಲಿಕ್ಕೆ. ಕಾರಿನಲ್ಲಿ ಶೂ ವರ್ಷಕ್ಕೊಂದ್ಸಲ ಶೂ ಹಾಕುದಲ್ಲ. ಹಾಗೆ ಶೂ ಹಾಕ್ಲಿಕ್ಕೆಲ್ಲ ಯಾಕೆ ಗೊತ್ತುಂಟ, ಮನೇಲಿ ಶೂ ಹಾಕಿ ಲೇಟ್ ಆಯ್ತು ನಮ್ಗೆ. ನಮ್ದು ಒಳ್ಳೆ ಬೂತಾಯಿ ಮೀನು ಉಂಟು, ಸಣ್ಣ ಸಣ್ಣದು ತರು ಬೂತಾಯಿ ಒಳ್ಳೆ ಉಂಟು. ಹೌದಾ? ಒಳ್ಳೆ ಪುಳಿ ಮುಂಚಿ ಮಾಡು, ಪುಳಿ ಮುಂಚಿ. ಅವರಿಗೆ ಅದೆಲ್ಲ ಭಾರಿ ಇಷ್ಟ. ನಾಳೆ ಪದಾರ್ಥ ಮಾಡು. ನೋಡಿ ಫ್ರೆಂಡ್ಸ್, ನನ್ನ ನ್ಯೂ ಡ್ರೆಸ್ ಆಯ್ತಾ? ಏನ್ ಮಾಡುದು, ನಂಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಬಿಸಿ. ಡ್ಯಾನ್ಸ್ ಆದ್ಮೇಲೆ ತೋರಿಸು ವಿಡಿಯೋದಲ್ಲಿ. ಇವತ್ತೊಂದು ರೀಲ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಬೇಗ ಹೊರಟದು. ಹಾಗೆ ಒಂದು ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಬೇಗ ಇಲ್ಲದ್ರೆ ಆಗುಲ್ಲ, ಲೇಟ್ ಅಲ್ಲ. ಇವತ್ತು ಬೇಗ ಬೇಗ ಅಂತ ಹೇಳಿದ್ರೆ ಬೇಗನೆ ಹೊರಟದು ಆಟೋದಲ್ಲಿ ಅಲ್ಲ. ಎಂತ ಬೇಗ ಅಂದ್ರೆ ಎಷ್ಟಾದ್ರೂ ಅಷ್ಟೇ, ಟೈಮ್ ಆಗುದು ಮಾತ್ರ 5 ಗಂಟೆ ಆಗ್ತದೆ ಕರೆಕ್ಟ್. ಆದ್ರೆ 5 ಗಂಟೆಯಲ್ಲಿ ನಮ್ದು ರೀಚ್ ಆಗ್ತೇವೆ ನಾವು, ಪರವಾಗಿಲ್ಲ. ಮತ್ತೆ ಈಗ ಸ್ವಲ್ಪ ಕತ್ತಲಾಗುದು ಬೇಗ ಅಲ್ಲ, ಅದೇ ಸ್ವಲ್ಪ ಭಯ ಆಗುದು. ಕತ್ತಲಾದ್ರೆ ಆಗುದಿಲ್ಲ ಮಾಡ್ಲಿಕ್ಕೆ, ಶೂಟಿಂಗ್ ಬರುದಿಲ್ಲ ಹಾಗೆ. ಮತ್ತೆ ಚಿನ್ನು ಬರುವಾಗ ಇವತ್ತು ಸ್ಪೆಷಲ್ ಕ್ಲಾಸ್. ಚಿನ್ನು ಅನ್ನು ವೇಟ್ ಮಾಡಿದ್ ನಾವು ಅಲ್ಲ, ಅವಳಿಗೆ ಸ್ಪೆಷಲ್ ಕ್ಲಾಸ್ ಉಂಟು. ಮತ್ತೆ ಯಾರಿಲ್ಲ, ಜೈ ಫಿಲ್ಮ್ ನೋಡಿದ್ದೀರಿ? ಕಮೆಂಟ್ ಹಾಕಿ. ರಶ್ ಸ್ವಲ್ಪ ಕಮ್ಮಿ, ಫಿಲ್ಮಿಗೆ ಹೋಗ್ಬೇಕು. ಇಲ್ಲಿ ಕೆಲವೊಮ್ಮೆ 100 ರೂಪಾಯಿ, ಕೆಲವೊಮ್ಮೆ 100 ಆಯ್ತಂತೆ ಟಿಕೆಟ್. ಅದು ಅವಾಗ ಆಫರ್, ಜೈ ಫಿಲ್ಮ್ ನೋಡಿದ ಆಫರ್. ನಿನ್ನೆ ಅಲ್ಲ, ಶುಕ್ರವಾರ ಹೋಗು ಅಂತ ಹೇಳಿದ್ರು, ಇವತ್ತು ಬೇಡ ಹೇಳಿದೆ ನಾನು. ಶುಕ್ರವಾರ ನಿನ್ನೆ 100 ಆಯ್ತಲ್ಲ, ಗುರುವಾರ 100 ರೂಪಾಯಿ. ಶುಕ್ರವಾರ 150. ಹೌದು, ಮೊನ್ನೆ ಗುರುವಾರ 100 ರೂಪಾಯಿ ಅಂತೆ. ಹೀಗೆ ಹಾಕಿದ್ದು ನೋಡಿ ಶಾಲ್. ಇದು ಗ್ರ್ಯಾಂಡ್ ಉಂಟು ಡ್ರೆಸ್. ಇದು ಆನ್ಲೈನಲ್ಲಿ ತಗೊಂಡು ಚೆಂದ ಉಂಟಲ್ಲ ರೀ ಅಲ್ಲ. ಸ್ವೀಟಿಗೆ ಇದನ್ನು ಹಾಕಿದ ತಕ್ಷಣ ತುಂಬ ಲೈಕ್ ಆಯ್ತು, ಚೆಂದ ಉಂಟು. 4 ಸೆಟ್ ಹೊಲಿಸಿ, 4 ಸೆಟ್ ಮತ್ತೊಂದು ಸೀರೆ ಬ್ಲೌಸ್ ಒಟ್ಟಿಗೆ 5. ಮೊನ್ನೆ 2700 ರೂಪಾಯಿ ಬಿಲ್ ಆಯ್ತು. ಜಾತ್ರೆಗೆಲ್ಲ ತೆಗಿಲಿಕ್ಕಿಲ್ಲ ಅವಳಿಗೆ. ಅದು ತೆಗಿತಾಳೆ, ನಾವು ತೆಗಿಯುವಾಗ ಅದು ಬಿಟ್ಟು ಅಲ್ಲ. ಇವತ್ತು ಮತ್ತೆ ನಮಗೆ ಸ್ವಲ್ಪ ಪರ್ಚೇಸಿಂಗ್ ಸಹ ಉಂಟು, ನೋಡ್ಬೇಕು ಹೇಗೆ ಆಗ್ತದಂತ. ನನಗೆ ಜೀನ್ಸ್ ಎಲ್ಲ ಅಳತ್ತಾಗಿದೆ, ಹಾಗೆ ನೋಡ್ಬೇಕು. ಮೊನ್ನೆ ಅಂತ ಹೇಳ್ತಿದ್ರು ಹಸ್ಬೆಂಡ್, ಹೋಗುವ ಟ್ರೆಂಡ್ಸಿಗೆ ಅಂತೇಳಿ. ಜೀನ್ಸ್ ಎಲ್ಲ ಅಳತ್ತಾಗಿದೆ ಅಂದ್ರೆ ಅದನ್ನು ವೇರ್ ಮಾಡ್ತೇನೆ, ಹಾಗೆ ತೆಗಿಬೇಕು. 1 ವರ್ಷಕ್ಕೊಂದ್ಸಲ ಹೊಸ ಡ್ರೆಸ್ ಬೇಕು. ಗೋಡ್ರೇಜ್ ರಾಸಿ ಬೇಕು ಎಲ್ಲ ಅಂತ ಹೇಳ್ಬೇಡಿ, ನಿಮ್ಗೆ ಕೂಡ ಎಲ್ಲ. ನಾವು ಹಾಕೋದಿಲ್ಲ ಡ್ರೆಸ್. ಮತ್ತೆ ರೀಲ್ಸಿಗೆಲ್ಲ ಬೇಕಾಗ್ತದೆ ಅಲ್ಲ ಫ್ರೆಂಡ್ಸ್, ಎಂತ ಮಾಡಿದ್ರೆ ನಾವು ಅದರಲ್ಲೇ ನೋಡ್ಲಿಕ್ಕೆ ಆಗ್ತದೆ ನಿಮ್ಗೆ ಅಲ್ವಾ. ರೀಲ್ಸಿಗೆ ಯೂಟ್ಯೂಬ್ ವಿಡಿಯೋ ಮಾಡೋ ಕೆಲವೊಮ್ಮೆ ನಾವು ರೀಲ್ಸಿಗೆ ಹಾಕಿದ್ರೆ ಯೂಟ್ಯೂಬಲ್ಲಿ ಬರುದಿಲ್ಲ, ವಿಡಿಯೋದಲ್ಲಿ. ರೀಲ್ಸಿಗೆ ಕೆಲವೊಮ್ಮೆ ವಿಡಿಯೋ ಮಾಡುದಿಲ್ಲ ನಾವು, ರೀಲ್ಸ್ ಮಾಡಿ ಗೊತ್ತುಂಟ. ಮನೆಯಲ್ಲೆಲ್ಲ ಎಷ್ಟು ರೀಲ್ಸ್ ಮಾಡ್ತೇವೆ, ಯೂಟ್ಯೂಬಿಗೆ ವಿಡಿಯೋ ಮಾಡೋದೇ ಇಲ್ಲ. ಯಾಕೆ, ಟೈಮ್ ಸಾಕಾಗುದಿಲ್ಲ ನಮಗೆ. ರೀಲ್ಸ್ ಆಗಿ ಆಗ್ತದೆ ಅಲ್ಲಿ ಟೈಮ್, ಅದಕ್ಕೋಸ್ಕರ. ಡಬಲ್ ರೋಡ್ ಆಗ್ತದೆ. ಏನ್ ಮಾಡುದು, ಹೆಣ್ಮಕ್ಳಿಗೆ ಹಾಗೆ ಅಲ್ಲ ಅಲ್ಲ. ಹೆಣ್ಮಕ್ಳಿ ನಂದು ಜೆಂಟ್ಸಿಗೆಲ್ಲ ಎಷ್ಟು ಬೇಕಾ ನೋಡಿ. ಇಲ್ಲಿ ಈರೋಳೆಲ್ಲ ಉಂಟು, ನೀವು ಬರುವ ಸಾಧ್ಯ ತರದೇ ಇಲ್ಲ. ಎಷ್ಟು ಈರೋಳು ಉಂಟು ಗೊತ್ತುಂಟು ಇಲ್ಲಿ ನನ್ನ ಗಂಡ ಬರುವ ದಾರಿಯಲ್ಲಿ. ರಾಶಿ ಉಂಟು, ತರುದೇ ಇಲ್ಲ ಅವರು. ಅದು ನೆನಪಾಗುದಿಲ್ಲ. ನೀವು ಗಡಿಬಿಡಿ ಮಾಡ್ತೀರಲ್ಲ, ಮನೆಗೆ ಬೇಗ ಬನ್ನಿ ಅಂತ ತಗೊಂಡು. ಅದೆಲ್ಲ ರೈಲು ಬೇಗ ಮಾಡ್ತೀವಿ ನಾವು ಹೇಳಿದ್ರೆ ನೀವು ಆ ಟೈಮಿಗೆ ಬರುದೇ ಇಲ್ಲ. ನಿಮ್ಮ ಟೈಮಿಗೆ ನೀವು ಬರ್ತೀರಿ, ಅದಕ್ಕೆ ಹೇಳಲೇಬಾರ್ದು. ನಾವು ಹೇಳದಿದ್ರೆ ಬೇಗ ಬರ್ತೀರಿ ಅಲ್ಲ. ಎಂತ ರೋಡ ಎಲ್ಲ ತೋಡು. ಹಾಗೆ ಬೇಗ ಹೊರಟದಂದ್ರೆ ನಮಗೆ ಬೇರೆ ಪ್ಲೇಸಿಗೆ ಹೋಗುವ ಇವತ್ತಂತ. ಇವತ್ತೊಂದು ಚಂದ ರೀಲ್ ಮಾಡ್ಬೇಕು ನಮ್ದು. ಇವತ್ತು ಫ್ಯಾಮಿಲಿ ರೀಲ್ಸ್ ಹಾಗೆ. ಪೊಲೀಸ್ನ ಮಗಳು ನೋಡಿ ಎನ್ಕ್ವೈರಿ ಮಾಡಿ ನಾವು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಆಯಿತು, ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಮತ್ತು ಸ್ವಲ್ಪ ಇವರು ಸ್ಪೀಡ್ ಬಂದಿದ್ದಾರೆ, ಸ್ಪೀಡ್ ಬಂದಿದ್ದಾರೆ, ಗೊತ್ತೇ ಆಗಲಿಲ್ಲ. ನನ್ನ ಮಾತು ಕಮ್ಮಿ ಆಯಿತು. ಸ್ಟಾರ್ಟ್ ಮಾಡಿದ್ ಲೇಟ್ ಅಲ್ಲ, ನನ್ನ ಮಾತು ಕಡಿಮೆ ಆಯ್ತು ಇವತ್ತು. ಯಾಕೆ ಹೇಳಿದರೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಇವರು ಸ್ಪೀಡ್ ಬಂದಿದ್ರಲ್ಲ ಅದಕ್ಕೋಸ್ಕರ. ಟೈಮ್ ನಾವು
ಸರಿ ಆಗ್ತದೆ ರೀಚ್ ಆದರೆ. ಈಗ ಕೆಮ್ಮೆಲ್ಲ ಸ್ಟಾಪ್ ಆಗಿದೆ. ಮತ್ತೆ ಇವತ್ತು ದಾಳಿಂಬೆ ಜ್ಯೂಸ್ ಮಾಡಿದ್ದೆ, ಅದು ಕೂಡ ವಾರ್ಮ್ ಎಲ್ಲ ಇಲ್ಲ ನಾ ಬರೋ ಕೋಲ್ಡ್ ಇತ್ತು. ನಾನು ಇಟ್ಟದ್ದು ಫ್ರಿಜ್ಜಲ್ಲಿ ಇಟ್ಟದಲ್ಲ ಚಿನ್ನಿಗೆ. ಒಳ್ಳೆ ಇದಲ್ಲ ಜ್ಯೂಸ್ ಅಲ್ಲ ದಾಳಿಂಬೆದು. ನಾನು ಮಾಡಿದೆ. ನೀವು ಕುಡಿಲಿಲ್ವಾ? ನಾನು ಮಾಡಿದಲ್ಲ. ಒಳ್ಳೆ ಇದೆ, ಟೇಸ್ಟ್ ಆಗಿದೆ ಮಾತ್ರ. ನಿನ್ನ ಅಕ್ಕ ನನಗೆ ಫಸ್ಟ್ ಹೇಳಿತು, ಹೊಗಳಿತು ತುಂಬ ಅಮ್ಮನ. ಒಳ್ಳೆ ಆಗಿದೆ ಮಮ್ಮಿ ಜ್ಯೂಸ್ ಅಂತ ನಗಡದು ನೋಡಿ. ಅವಳು ಫಸ್ಟ್ ಕುಡ್ದು ಹೇಳಿದ್ರು ಒಳ್ಳೆ ಆಗಿದೆ, ಟೇಸ್ಟ್ ಆಗಿದೆ. ನಾವು ಜ್ಯೂಸಲ್ಲೆಲ್ಲ ಎಕ್ಸ್ಪರ್ಟ್, ಅದು ಹೇಳಿಕ್ಕಿಲ್ಲ ನಮ್ಮ ಚಿನ್ನು ಆಗಿ. ಅವಳಿಗೆ ಅಮ್ಮದೇ ಬಂದು ಪ್ಯಾಂಟ್ ನೋಡಿ, ಪ್ಯಾಂಟ್ ನೋಡಿ. ಒಂದು ಸ್ಪಾಟ್ ಒಂದು ಸ್ಪಾಟ್ ಬಂತು, ಒಂದು ಡ್ಯಾನ್ಸಿಂಗ್ ನಾವು ಮಾಡುವಂಥದ್ದು ಯಾವಾಗಲೂ ಅಲ್ಲಿ ಬಂತು. ಇವತ್ತು ಬೇರೆ ಹೋಗುದು, ಇವತ್ತು ಅದಕ್ಕಿಂತ ಪಾಸ್ ಆದೀವಿ ನಾವು. ಇವತ್ತು ಸ್ವಲ್ಪ ಸ್ಪೀಡ್ ಇದ್ದಾರೆ ಯಜಮಾನ್ರು, ಹಾಗೆ ಇನ್ನು 5:30 ಆಗಲಿ. ಅಲ್ಲಿ ನೋಡುವ, ಇನ್ನು ರೀಲ್ಸ್ ಆಗಿ ಮಾತಾಡ್ತೀನಿ ಸ್ವಲ್ಪ ಆಯ್ತಾ. ಫ್ರೆಂಡ್ಸ್ ಎಂತ ಗೊತ್ತುಂಟಾ, ಇಲ್ಲಿ ಬಂದು ರೀಲ್ಸ್ ಎಲ್ಲ ಆಯ್ತು, ಮುಗೀತು, ಆಯ್ತು, ಕತ್ತಲೆ ಆಯ್ತು. ನಾವು ಎಂತ ಮಾತಾಡ್ತೇಳಿ ಒಂದು ಈಗ ಕತ್ತಲೆ ಬೇಗ ಆಗ್ತದೆ. ಇವರದ್ದು ಒಂದು ರೀಲ್ಸ್ ಮಾಡುವಾಗ ಇವರದ್ದು ಇಲ್ಲಿ ಬಂದುಕೊಂಡು ಒಂದು ಬೇರೆ ಒಂದು ಎಕ್ಸ್ಟ್ರಾ ಆರ್ಡಿನರಿ ಇತ್ತು, ಅದು ಬೇರೆ ಎಕ್ಸ್ಟ್ರಾ ಆರ್ಡಿನರಿ. ಅದು ಈ ಲಾಟ್ ಪುಟ್ಟ ಆಗಿದೆ, ಅದು ಈಗೀಗೆಲ್ಲ ಮಗಳು ಒಂದು 10 ಸರ್ತಿ ಕಳಿಸಿ ಆಯ್ತು, 10 ಶೂಟಿಂಗ್ ಆಯ್ತು. ಶೂಟಿಂಗ್ ಎಲ್ಲ ಇಲ್ಲಿ ಈ ಸೀನರಿ ಅದು ಚಂದ ಆಗುದಿಲ್ಲ, ಅದು ಸ್ವಲ್ಪ ಸೀನರಿ ಬೇಕು ಬೇರೆ. ಅದು ಇಲ್ಲಿ ಆಗಿ ಇವರದ್ದು ಎಂತ ಗೊತ್ತುಂಟ, ಲಾಸ್ಟ್ ಇದು ಒಂದನ್ನು ಇದು 3 ಮಾಡಿದ್ದು ನಾವು. 3 ಮಾಡಿ ಅದ ಕೂಡ ಅದೊಂದು ಎಂಟ್ರಿ ಆಗ್ಬೇಕಂತ ನಾನು ಬ್ಯಾಕ್ ಇಂದ ಎಂಟ್ರಿ ಆಗ್ಬೇಕು. ಅದು ಎಂತ ಗೊತ್ತುಂಟ, ಅದು ಚಂದ ಬರುದಿಲ್ಲ ಅಷ್ಟೊಂದು. ನಾನು ಎಂಟ್ರಿ ಆಗಿ ಬರುದು ಹಾಗೆ ಸರಿ ಆಗ್ಲಿಲ್ಲ. ಅದು ಡ್ಯಾನ್ಸ್ ಮಾಡಿಕೊಂಡು ಬರುವಾಗ ಸರಿ, ಅದು ಇಲ್ಲಿಂದ ಮ್ಯೂಸಿಕ್ ಹೋಗ್ತದೆ, ಸಾಂಗ್ ಕೂಡ ಹೋಗ್ತದೆ. ಅದಕ್ಕೆ ನಾನು ಸ್ವಲ್ಪ ಜೋರ್ ಮಾಡಿದೆ ಇವತ್ತು. ಕೊನೆಗೆ ನಂದೇ ಅಭಿನಯ ಅಲ್ಲಿ ನಮ್ಮದಾಗಿದೆ. ಆಗುದಿಲ್ಲ, ಗೊತ್ತಲ್ಲ, ಗೊತ್ತಿತ್ತು. ಹೇಳ್ತಾರೆ ಅದು ಆಗಿಲ್ಲ. ಬಂದು ನಾನು ಎಂಟ್ರಿ ಆಗ್ಲಿಕ್ಕೆ ಹೇಳಿದ್ದು, ನಿಲ್ಲಿಗೆ ಮಾತ್ರ ಹೇಳಿದ್ದು. ಅದು ಮತ್ತೆ ಕಟ್ ಅಂತ ಅದೆಂತ ಆಗ್ತದೆ, ಅದು ಮಂಗ ನಾನು ನಿಲ್ಲಿಸಿದ ಹಾಗೆ ಆಗ್ತದೆ, ಒಳ್ಳೇದಾಗ್ಲಿಲ್ಲ ಅದು. ಅದಕ್ಕೆ ನಾನು ಈಗ ಕೊನೆಗೆ ಫೈನಲ್ ಆಗಿ ನಾನು ಹೇಳಿದೆ ಆದದು ನರ್ತದಲ್ಲಿ. ಅದು ಯಾಕೆ ಹೇಳಿದ್ರೆ ಇವರು ಹೇಳಿದಾಗೆ ಉಂಟಲ್ಲ, ಕೆಲವಲ್ಲ ಇವರು ಹೇಳಿದಾಗ ಫ್ಲಾಪ್ ಆಗುದು. ಫ್ರೆಂಡ್ಸ್ ಇನ್ನು ಸ್ವಲ್ಪ ಬೇರೆ ಕಡೆ ಹೋಗ್ಲಿ ಉಂಟು, ಹೊರಡ್ತೇವೆ ನಾವು. ಚಂದ್ರ ಅಮಾವಾಸ್ಯೆ ನಾಳೆ ನಡೆದಾಗಿ. ನಮ್ಗೆ ಇವತ್ತು ಫೋಟೋ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಮಾಡ್ತಾರೆ. ಈಗ ಹಾಕು, ಪರ್ಚೇಸಿಂಗಿಗೆ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಉಂಟು. ಮತ್ತೆ ಇವತ್ತಿನ ರೀಲ್ ನಾಳೆ ಅಪ್ಲೋಡ್ ಆಗ್ತದೆ ನೋಡಿ ಆಯ್ತಾ. ಯಾಕೆ ಹೇಳಿದ್ರೆ ಬಾಕಿ ಉಂಟು, ಕೆಲವು ನಿನ್ನೆ ರೀಲ್ ಹಾಕುದಿಲ್ಲ. ಸಂಡೇ ನಮ್ದೊಂದು ಭರ್ಜರಿ ರೀಲ್, ಅದೊಂದು ಫ್ಯಾಮಿಲಿ ರೀಲ್ ಮಾಡಿದ್ದು, ಅದನ್ನು ನಾಳೆ ಹಾಕ್ತೀವಿ. ನಾಳೆ ನೋಡಿ ನೀವು ಎಂಜಾಯ್ ಮಾಡಿ ಆಯ್ತಾ. ಮತ್ತು ಇವತ್ತು ಇಲ್ಲಿ ಸ್ಪಾಟಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಕತ್ತಲೆ ಆಯಿತು ನಮಗೆ. ಸ್ವಲ್ಪ ಪರ್ಚೇಸಿಂಗ್ ಉಂಟು, ಸೊ ಅಲ್ಲೆಲ್ಲ ಏನೆಲ್ಲ ಆಗ್ತದೆ ಅದಕ್ಕೆ ಹೋಗುವ. ಸೊ ನಾವೀಗ ಸೆಂಟರ್ ಮಾಲಿಗೆ ಬಂದಿದ್ದೇವೆ. ಹೆಚ್ಚಾಗಿ ನಾವು ಇಲ್ಲಿಯೇ ಜೀನ್ಸ್ ಪ್ಯಾಂಟ್ ಪರ್ಚೇಸ್ ಮಾಡೋದು. ಒಂದು ಕಡೆ ಹಸ್ಬೆಂಡ್ ಕೂಡ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ನನಗೆ. ಮಕ್ಕಳಿಗೆ ಕೂಡ ನಾವು ಹೇಳಿದೆವು ನಿಮಗೂ ಕೂಡ ಪರ್ಚೇಸ್ ಮಾಡಿ ಅಂತ. ಸ್ವೀಟಿ ನನಗೊಂದು ಚಾಯ್ಸ್ ಮಾಡಿ ಇಟ್ಟಿದ್ದಾಳೆ ಪ್ಯಾಂಟನ್ನು. ಮಮ್ಮಿಗೆ ಟ್ರೆಂಡ್ಸಿಗೆ ಹೋದ್ವಿ, ಟ್ರೆಂಡ್ಸಲ್ಲಿ ಮಮ್ಮಿಗೆ ಸೆಲೆಕ್ಷನ್ ಆಗಿಲ್ಲ, ಹಾಗೆ ನಾವೀಗ ಇಲ್ಲಿ ಲೈಫ್ ಸ್ಟೈಲ್ಗೆ ಬಂದಿದ್ದೇವೆ. ಸೊ ಲೈಫ್ ಸ್ಟೈಲಲ್ಲಿ ಸೆಲೆಕ್ಷನ್ ಆಗ್ತದೆ ಇಲ್ವಾ ನೋಡುವ, ಮತ್ತೆ ನಿಮಗೆ ನಾನು ಅಪ್ಡೇಟ್ಸ್ ಕೊಡ್ತೇನೆ. ಜೀನ್ಸ್ ನೋಡಬೇಕಷ್ಟ, ಸೆಲೆಕ್ಷನ್ ಆದ ಕಲರ್ ಇಲ್ಲ. ಕಲರ್ ಇದ್ದರೆ ಸೈಜ್ ಇಲ್ಲ, ಸೈಜ್ ಇದ್ದರೆ ಕಲರ್ ಇಲ್ಲ ಅಷ್ಟೇ. ಸೈಜ್ ಎಷ್ಟು ರೇಟ್? 2225. ನೋಡಿ ಈಗ ಅಲ್ಲಿ ಸಿಗಲಿಲ್ಲ ಅಂತ ವೆಸ್ಟ್ ಸೈಡ್ಗೆ ಬಂದ್ವಿ ನಾವು.
ಹೋಪ್ಫುಲಿ ಇಲ್ಲಿ ಸಿಗ್ಬಹುದು. ನೋಡ್ಬೇಕು ಈಗ ಬೇರೆ ಕಡೆ ಸಹ ನೋಡ್ಲಿಕ್ಕೆ ಟಾಪ್ಸ್ ಎಲ್ಲ ಆಗ್ಬೇಕು. ಅವ್ರು ಹೇಳಿದ್ರು ಕಲರ್ ನೋಡುವ, ಬೇರೆ ಕಡೆ ಕಲರ್ಸ್ ನೋಡುವ ಅಂತ. ನೋಡುವ ಹೇಗೆಲ್ಲ ಆಗ್ತದೆ ಟಾಪ್ಸ್ ಎಲ್ಲ ನೋಡುವ. ನಾವು ಜೀನ್ಸ್ ತೆಗೆದ್ವಿ 3 ನನಗೆ, ಮಮ್ಮಿಗೆ, ಅಕ್ಕನಿಗೆ. ನಿಮಗೆ ಬೇಡ ಜೀನ್ಸ್? ಹೌದು, ಸುಮಾರು ನನಗೆ ಬೇಡ, ನಮ್ಮ ಹತ್ರ ತುಂಬ ಉಂಟು ಜೀನ್ಸ್ ಹಾಕ್ಲಿಕ್ಕೆ. ನಮಗೆ ಟೈಮ್ ಇಲ್ಲ ಈಗ. ನಮಗೆ ಯಾವ ನೋಡಿದ್ರೆ ಈಗ ಯೂನಿಫಾರ್ಮ್ ಆಯಿತು ಹಾಗೆ. ಮುಂಚೆ ಆದರೆ ಅಷ್ಟೇ ಜೀವನ. ಆಗುದಿಲ್ಲ. ಈಗ ತುಂಬ ಉಂಟು ಜೀನ್ಸ್ ಅಲ್ಲ. ಹೋಗುವ, ಬಿಲ್ ಮಾಡೋ ನೋಡಿ ಟಾಪ್ಸ್ ಇಲ್ಲ. ಜೀನ್ಸ್ ಹುಡುಕಿಕೊಂಡು ಫೈನಲ್ ಆಗಿ ಮ್ಯಾಕ್ಸ್ ಶಾಪಿನಲ್ಲಿ ನನಗೆ ಮಕ್ಕಳಿಗೆ ಸೆಲೆಕ್ಷನ್ ಆಯಿತು. ಹಸ್ಬೆಂಡಿಗೆ ಬೇಡ ಅಂತೆ, ಅವರಿಗೆ ತುಂಬ ಜೀನ್ಸ್ ಪ್ಯಾಂಟ್ ಉಂಟು ಮನೆಯಲ್ಲಿ. ಸೊ ಈಗ ಇಲ್ಲಿ ನಾವು ಸ್ವೀಟ್ ಕಾರ್ನ್ ತಿನ್ನಲಿಕ್ಕೆ ಬಂದಿದ್ದೇವೆ. ಇನ್ನು ಚಿರ್ಕಿರಿ ಎಂತ ನಗಡು. ನೋಡಿ ನಾವೀಗ ಒಂದು ಹೋಟೆಲ್ಗೆ ಬಂದಿದ್ದೇವೆ. ಆ್ಯಂಡ್ ದೆನ್ ಮತ್ತೆ ಕಂಟಿನ್ಯೂ ಮಾಡ್ತೇವೆ ವ್ಲಾಗ್. ಫುಡ್ ಎಲ್ಲ ಬಂದ ಮೇಲೆ ಅಷ್ಟೇ. ಜೀನ್ಸ್ ಎಲ್ಲ ತೆಗ್ದಾಯ್ತು. ಜೀನ್ಸ್ ತೆಗ್ದಾಯ್ತು. ತುಂಬ ಕಾಸ್ಟ್ಲಿ ಅಲ್ಲಿ ಅಲ್ಲ, ತುಂಬ ಕಾಸ್ಟ್ಲಿ ಆಯ್ತಲ್ಲ. ಅವನು ಟ್ರೆಂಡಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ. ನಮ್ಮದು ರೂರಲ್ ಪ್ಲೇಸ್ ಆಗ್ತಲ್ಲ ಟ್ರೆಂಡ್, ಹಾಗೆ ಸ್ವಲ್ಪ ರೇಟ್ ಕಮ್ಮಿ ಅಂತ. ಇಲ್ಲಿ ಸಿಟಿ ಬಂದಾಗ ಕೂಡ ರೇಟ್ ಜಾಸ್ತಿ ಆಗಿದೆ. ತುಂಬ ಕಾಸ್ಟ್ಲಿ ಆಯಿತು. ಚಿನ್ನದ ಜೀನ್ಸಿಗೆ ಎಷ್ಟು? 1399. ನನ್ನದು ಅಷ್ಟೇ ಆಯಿತು, ಆದರೂ ರೇಟ್ ಕಾಸ್ಟ್ಲಿ ಆಯಿತು ಮಾತ್ರ. ನಮ್ದೆಲ್ಲ ಆಯಿತು. ಮತ್ತು ಈಗ ಎಷ್ಟು ಅಲ್ಲಿ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ. 6:30 ಮುಗಿದ್ದೇವೆ. 8:30 ತನಕ 2 ಗಂಟೆ ಇದೆ. 2 ಜೀನ್ಸ್. 2 ಜೀನ್ಸಿಗೆ ಅಲ್ಲಿ ಬೇರೆ ಬೇರೆ ನೋಡಿದ್ದು ನಾವು. ಟಾಪ್ಸ್ ಎಲ್ಲ ನಾವು ಟ್ರೆಂಡಿಗೆ ಹೋದ್ರು, ಲೈಫ್ ಸ್ಟೈಲಿಗೆ ಹೋದ್ರು. ಅದೇನಂದ್ರೆ ಅದು ಮ್ಯಾಕ್ಸ್ ವೆಸ್ಟ್ ಸೈಡ್ ಇಂಡಿಗೆ ಹೋದ್ರು. ಆದರೆ ಆಮೇಲೆ ಮ್ಯಾಕ್ಸ್ ಎಲ್ಲ ಸಿಕ್ಕಿದ್ರು. ಕರೆಕ್ಟ್. ನಾವು ಜೀನ್ಸ್ ತೆಗೆದ್ರೆ ಒಂದು ಅದು ಸ್ವಲ್ಪ ಬಾಡಿಗೆ ಬರ್ತದೆ ಅಲ್ಲ ಚಿನ್ನ. ಮತ್ತೆ ಟಾಪ್ಸ್ ತಗೊಂಡು ಚಿನ್ನ. ಹಾಗೆ ನೀನು ಊಟ ಮಾಡಿ ಹೋಗಬಾರ್ದು. ಅವಳು ಹಾಕಿದ ಟಾಪ್ಸ್ ಅದು ಹೊಸತ್ತು ಸಹ ನೋಡಿ. ಅದರಿಂದ ಟ್ರೆಂಡ್ ಇದೆ ತಗೊಳ್ಳೋದು. ಅದು ಇಲ್ಲಿ ಈಗ ಕತ್ತಲಲ್ಲಿ, ಇಲ್ಲಿ ಫುಲ್ಲು ಕತ್ತಲೆ. ಹಾಗೆ ಇಲ್ಲಿ ಒಂದು ನೈಟಿನ ಊಟ ಮಾಡಿ ಹೊರಡ್ಬೇಕು. ಇದು ಅಂಚಲ್ಲ, ಹಾಗೆ ಅಂಚಿನ ಮನೆಗೆ ಬಂದದ್ದು. ಅಂಚಿನ ಮನೆ ನಮ್ಮ ಗ್ರೀನ್ ಪಾರ್ಕ್ ಇದೆ. ಇಲ್ಲಿ ಇದು ನೈಟ್ ಫುಲ್ ಕತ್ತಲೆ ಮಾಡ್ತಾರೆ. ಆಯ್ತು, ಯಾಕೆ ನೈಟ್ ಫುಲ್ ಇಲ್ಲಿ ಕತ್ತಲೆ ಮಾಡ್ತಾರೆ? ಇಲ್ಲಿ ಯಾಕೆ ನೈಟ್ ಕತ್ತಲೆ ಮಾಡ್ತಾರೆ? ಇಲ್ಲಿ ಫುಲ್ ಅದೆಲ್ಲದ್ರೆ ಎಲ್ಲ ಹೋಟೆಲಲ್ಲಿ ಹಾಗೆ ನೈಟ್ ಕತ್ತಲಲ್ಲ, ಗೊತ್ತಾಗಬಾರ್ದು, ತಿಂದು ಹೋಗ್ಲಿ ಮತ್ತೆ ಟೇಸ್ಟ್ ಒಳ್ಳೆ ಉಂಟು ನೆಕ್ಸ್ಟ್ ಇನ್ನೊಮ್ಮೆ ಬರಲಿ ಅಂತ ಅಷ್ಟೇ. ಹೌದಾ? ಹೌದು. ಇಲ್ಲಿ ನಮಗೆ ನಾವು ಹೇಳಿದ ರೀತಿಯಲ್ಲಿ ಫುಡ್ ಮಾಡಿ ಕೊಡ್ತಾರೆ. ನಮ್ಮೆಲ್ಲರಿಗೂ ಇದು ತುಂಬ ಇಷ್ಟ. ಬಟಣಿ ಹಾಗೂ ಎಗ್ ಬಾಯ್ಲ್ಡ್ ಮಾಡಿ ಕೊಡ್ತಾರೆ. ಅದಕ್ಕೆ ಮಸಾಲೆಗಳನ್ನು ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.